ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಇತ್ತು, ಪೂಜಾ ಸಾಮಗ್ರಿಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಒಂದು ಬೆಸ್ಟ್ ಟಿಪ್ಪನ್ನು ತಿಳಿಸಿ ಅಂತ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಆಗಿರ್ಬೋದು, ಬ್ರೇಕ್ಫಾಸ್ಟಿಗೆ ಬೇಗನೆ ಹಾಕಬೇಕಂತೇಳಿ ನಾವು ಈ ರೀತಿ ಪಡ್ಡು ಆಗಿರ್ಬೋದು, ದೋಸೆ ಮತ್ತು ಇಡ್ಲಿ ಏನಾದರೂ ಮಾಡ್ಕೊಳ್ತೀವಿ. ಸೊ ಇದನ್ನು ನಾವು ರಾತ್ರಿನೇ ನೆನೆ ಹಾಕಿಟ್ಟು ರುಬ್ಕೊಂಡು ಇಟ್ಕೊಂಡು ನಾವು ಮಾರ್ನಿಂಗ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತೀವಿ. ಬಟ್ ಆದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಈ ಹಿಟ್ಟು ಬೇಗನೆ ಉಬ್ಬಿ ಬರೋದಿಲ್ಲ. ಸೊ ಈ ರೀತಿ ಆದಾಗ ಬ್ರೇಕ್ಫಾಸ್ಟ್ ರೆಸಿಪಿಗಳು ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಸೊ ಅವಾಗ ಇದಕ್ಕೆ ಏನು ಮಾಡಬೇಕಂದ್ರೆ, ನೀವು ಹಿಟ್ಟನ್ನು ರುಬ್ಬಿ ಇಟ್ಟಾಗ ಇದರಲ್ಲಿ ನೀವು ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ, ನೀಟಾಗಿ ಉಬ್ಬಿ ಬರುತ್ತೆ. ಸೊ ಆವಾಗ ನೀವು ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಈ ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಬ್ರಿಂಜಾಲ್ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು ಕಟ್ ಮಾಡಿ ನಾವು ಒಂದು 10 ಮಿನಿಟ್ಸ್ ಬಿಟ್ಟು ನಂತರ ಕರೀಸ್ಗಳನ್ನು ಮಾಡ್ಕೊಳ್ತೀವಿ ಅಂದಾಗ ಇದು ಬೇಗನೆ ಬ್ಲ್ಯಾಕ್ ಕಲರ್ಗೆಲ್ಲನೂ ಬಂದ್ಬಿಡುತ್ತೆ ಔಟ್ಸೈಡ್ ಈ ರೀತಿ ಕಟ್ ಮಾಡಿ ಇಟ್ಟಾಗ. ಸೊ ಹಾಗಾಗಿ ನೀವು ಒಂದು ಬೌಲಲ್ಲಿ ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಕಟ್ ಮಾಡಿ ಅದರಲ್ಲಿ ಹಾಕಿ ಇಡೋದ್ರಿಂದ ನೀವು 1 ಅವರ್ ಬಿಟ್ರೂ ಈ ಕಲರ್ ಏನೂ ಚೇಂಜ್ ಆಗೋದಿಲ್ಲ. ಬದನೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಆವಾಗ ನೀವು ಬೇಕಾದಂಥ ರೆಸಿಪೀಸ್ಗಳನ್ನು ಮಾಡ್ಕೊಳ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕಾಳುಗಳನ್ನು ನಾವು ಕುಕ್ಕರ್ ಇಲ್ಲದೇ ಬೇಯಿಸ್ಕೊಳ್ಬೇಕಂದ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ, ಸಿಲಿಂಡ್ರ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆವಾಗ ಇದು ಬೇಗನೆ ಕುಕ್ ಹಾಕಬೇಕು ಅಂತಂದರೆ ಇದರಲ್ಲಿ ನೀವು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಕಾಳುಗಳು ತುಂಬಾ ಬೇಗ ಬೇಯುತ್ತೆ, ಸಿಲಿಂಡ್ರ್ ಕೂಡ ಉಳಿಯುತ್ತೆ. ಸೊ ನಂತರ ನೀವು ಬೇಕಾದಂಥ ಕರೀಸ್ಗಳನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಜಾರ್ಗಳ ಕ್ಯಾಪ್ಗಳಿಗೆ ರಬ್ಬರ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡ್ತಾ ಈ ರಬ್ಬರ್ ಕಿತ್ತೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಇಲ್ಲದೇ ನಾವು ಮಿಕ್ಸಿ ಜಾರ್ಗೆ ಏನಾದರೂ ಕರೀಸ್ಗಳನ್ನು ಹಾಕ್ಕೊಂಡಾಗ ಅದು ಔಟ್ಸೈಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ರಬ್ಬರ್ ನೀಟಾಗಿ ಕೂತ್ಕೊಳ್ಬೇಕಂದ್ರೆ ಇದಕ್ಕೆ ನೀವು ಜಸ್ಟ್ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನೀವು ಇಟ್ಕೊಳ್ಳೋದ್ರಿಂದ ಈ ರಬ್ಬರ್ ರಿಮೂವ್ ಆಗೋದಿಲ್ಲ. ಸೊ ನೀಟಾಗಿ ಇದು ಹಾಗೇ ಕೂತ್ಕೊಂಡಿರುತ್ತೆ. ನೀವು ನೀಟಾಗಿ ಇದರಲ್ಲಿ ಕರೀಸ್ಗಳನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಇಲ್ಲಿ ಅನಿಸ್ಬೋದು, ಬಟ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪ್ಯಾಚ್ಗಳನ್ನು ಯೂಸ್ ಮಾಡಿದಾಗ ಇದು ನಂತರ ನಾವು ರಿಯೂಸ್ ಮಾಡೋದಕ್ಕೆ ಹೋದರೆ ಇದು ಎಲ್ಲಿದೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಆವಾಗ ನೀವು ಈ ತುದಿನ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಅಂಟಿಸ್ಕೊಳ್ಳೋದ್ರಿಂದ ಇದರ ತುದಿ ಎಲ್ಲಿದೆ ಅಂತೇಳಿ ಬೇಗನೆ ಕಂಡುಹಿಡಿಬೋದು. ಸೊ ನೀವು ವರ್ಕ್ ಮಾಡುವಾಗ ಇದನ್ನು ಹುಡ್ಕೊಳ್ಳೋದೇ ಒಂದು ಎಕ್ಸ್ಟ್ರಾ ಕೆಲಸ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿ ಇಟ್ಟೋದ್ರಿಂದ ಈಸಿಯಾಗಿ ನೀವು ಈ ಟಿಪ್ಪನ್ನು ಮತ್ತೆ ರಿಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಈ ರೀತಿ ಪಾತ್ರೆಗಳನ್ನು ಹೇಗೆ ನೀವು ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೊಳ್ಳೋದಂತ. ಈ ಒಂದು ಪೇಸ್ಟನ್ನು ಜಸ್ಟ್ ಹಚ್ಚಿದ್ರೆ ಸಾಕು, ನೀವು ಈ ಪಾತ್ರೆಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸಿದಾಗೆ ಒಂದು ಸೈಡ್ ಜಸ್ಟ್ ಹಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಇದನ್ನು ನೀವು ಜಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ರಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಒಂದು ಪೇಸ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮಿಕ್ಸಿಂಗ್ ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಸಾಲ್ಟ್, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ 1 ಅರ್ಧ ನಿಂಬೆ ಹಣ್ಣು, ಮತ್ತು ಲಾಸ್ಟಲ್ಲಿ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ನೀರು ಹಾಕ್ತೇನೆ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ಗಟ್ಟಿ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಪೂಜೆ ಮಾಡುವಂಥ ಪಾತ್ರೆಗಳ ಮೇಲೆ ಜಸ್ಟ್ ಹಚ್ಚಿ 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬಿಟ್ಟು ನಂತರ ನೀವು ಕೈಯಿಂದ ಈ ರೀತಿ ಜಸ್ಟ್ ರಬ್ ಮಾಡಿದರೆ ಸಾಕು, ಈ ಪಾತ್ರೆಗಳೆಲ್ಲ ನೀಟಾಗಿ ಪಳ
ಫಳ ಅನ್ನತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾನು ಓಲ್ಡ್ ಇರುವಂತಹ ಒಂದು ರಾಗಿ ತಂಬಿಗೆನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಪೇಸ್ಟನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ. ನಾನು ಇವತ್ತಿಗೂ ಟ್ರೈ ಮಾಡಿದಂಥ ಟಿಪ್ಸ್ಗಳಲ್ಲಿ ಇದು ಮೋಸ್ಟ್ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ 2 ಮಿನಿಟ್ಸಲ್ಲೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸೊ ಪೂಜೆ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಎಕ್ಸ್ಟ್ರಾ ಕೆಲಸ ಆಗ್ತಾ ಇರುತ್ತೆ, ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಪೇಸ್ಟನ್ನು ನೀವು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು. ಸೊ ಇದರಲ್ಲಿ ನೀರೇನು ಯೂಸ್ ಮಾಡಿರಲ್ಲಲ್ವ, ಸೊ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧ ಭಾಗಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಇದ್ರ ಮೇಲ್ಗಡೆ ಇರುವಂಥ ಕಲೆ ಎಲ್ಲನೂ ರಿಮೂವ್ ಆಗಿದೆ ಅಂತ. ಸೊ ಇದ್ರ ಮೇಲ್ಗಡೆ ಎಲ್ಲನೂ ಕಂಪ್ಲೀಟಾಗಿ ಹಚ್ಚಿ 1-2 ಮಿನಿಟ್ಸ್ ಬಿಟ್ಟು ಜಸ್ಟ್ ರಬ್ ಮಾಡಿದರೆ ಸಾಕು, ಎಲ್ಲ ಪಾತ್ರೆಗಳು ಪಳಪಳ ಅಂತ ಹೊಳೆಯುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಮನೆಯಲ್ಲಿರೋದೇ. ಸೊ ಈ ರೀತಿ ಪೇಸ್ಟನ್ನು ನೀವು ರೆಡಿ ಮಾಡಿಕೊಂಡು ಒಂದ್ಸರಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಡೈಲಿ ಪೂಜೆ ಮಾಡುವಾಗ ಜಸ್ಟ್ ಈ ರೀತಿ ಪೇಸ್ಟನ್ನು ಹಚ್ಚಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೀವು ಹೇಳಿದಂತಹ ಟಿಪ್ಸ್ ಇದು ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.